ನಮಸ್ಕಾರ. ಮನೆಯೇ ಮಂತ್ರಾಲಯ, ಮನಸ್ಸೇ ದೇವಾಲಯ ಅಂತ ಹೇಳ್ತಾರೆ, ಹೌದಾ? ಸೊ ಈ ಮನೆ ಭಾಳ ಇಂಪಾರ್ಟೆಂಟು. ನಾವೇನು ತಿಳ್ಕೊಳ್ತೇವೆ, ಹೊರಗಿನ ಜಗತ್ತಿನಲ್ಲಿ ಹೋಗಿ ನಾವು ಎಷ್ಟು ಕೆಲಸ ಮಾಡ್ತೇವೆ, ಎಷ್ಟು ಶ್ರಮ ಪಡ್ತೇವೆ, ಅದ್ರ ಮೇಲೆ ನಮ್ಮ ಸಕ್ಸಸ್ ಡಿಪೆಂಡ್ ಆಗುತ್ತೆ ಅಂತ ಹೇಳ್ತೇವೆ. ಬಟ್ ಆ್ಯಕ್ಚುಲಿ ಒಂದು ಮೊಬೈಲ್ಗೆ ಹೆಂಗೆ ಚಾರ್ಜರ್ ಇರುತ್ತೆ, ಹಾಗೆ ನಮಗೆ ಏನು ಚಾರ್ಜರ್ ಅಂದರೆ ಮನೆಯೇ. ಯಾಕಂದರೆ ಆ ಮನೆಯೇ ನಮಗೊಂದು ಸ್ಫೂರ್ತಿ. ಆ ಮನೆಯವರು, ಮಕ್ಕಳು, ಹೆಂಡತಿ, ಅಪ್ಪ ಅಮ್ಮ ಎಲ್ಲ ಏನೊಂದು ಸಂಸಾರ ಏನಿದೆ, ಆ ಒಂದು ಸ್ಫೂರ್ತಿ ಇರೋದ್ರಿಂದನೇ ಮನುಷ್ಯ ಹೊರಗಡೆ ಹೋಗಿ ದುಡಿತಾ ಇರ್ತಾನೆ. ಪ್ರತಿ ಸಲ ಅವನು ಕೇಳಿದಾಗ ನಾ ಎಲ್ಲ ಮಾಡೋದು ನಮ್ಮ ಮನೆ ಸಲುವಾಗಿ ಮಾಡ್ತೀನಿ ಅಂತ ಹೇಳ್ತಿರ್ತಾನೆ, ಹೌದಾ? ಸೊ ಬಟ್ ಜಗತ್ತಿನ ಜೊತೆ ಚೆನ್ನಾಗಿರ್ತಾನೆ, ಬಟ್ ಮನೆಯ ಜೊತೆ ಕಷ್ಟದಲ್ಲಿರ್ತಾನೆ. ಯಾಕಂದರೆ ಜಗತ್ತಿನ ಜೊತೆ ಒಂದು ಸಂಬಂಧದಲ್ಲಿರ್ತಾನೆ, ಮನೆಯಲ್ಲಿ ಸಂಪರ್ಕದಲ್ಲಿರ್ತಾನೆ. ಜಗತ್ತಿನ ಜೊತೆ ಎಲ್ಲನೂ ಭಾಳ ಡಿಸಿಪ್ಲಿನ್ಡಾಗಿ ಮಾಡ್ತಾ ಇರ್ತಾನೆ, ಬಟ್ ಮನೆಯಲ್ಲಿ ಭಾಳ ನೆಗ್ಲಿಜೆನ್ಸ್ ಆಗ್ತಾ ಇರುತ್ತೆ. ಬಟ್ ಗೆಳೆಯರೇ, ರಿಸರ್ಚ್ ಏನು ಹೇಳುತ್ತೆ ಅಂದರೆ, ಎನ್ವಿರಾನ್ಮೆಂಟ್ ಮೇಕ್ಸ್ ಹ್ಯೂಜ್ ಡಿಫ್ರೆನ್ಸ್. ಎನ್ವಿರಾನ್ಮೆಂಟ್ ಈಸ್ ಪವರ್ಫುಲ್ ದೆನ್ ವಿಲ್ ಪವರ್. ಮನೆಯ ವಾತಾವರಣ ಏನಿರುತ್ತಲ್ಲ, ದ್ಯಾಟ್ ಮೇಕ್ಸ್ ಎ ಬ್ಯೂಟಿಫುಲ್ ಥಿಂಗ್. ಲೈಕ್ ನಿಮಗೆ ಜೀವನದಲ್ಲಿ ಒಂದು ಸಮೃದ್ಧಿ ಬೇಕು, ಸಂತೃಪ್ತಿ ಬೇಕು ಮತ್ತು ಸಂತೋಷದಿಂದ ಇರಬೇಕು ಅಂತಂದರೆ ಆ ಎನ್ವಿರಾನ್ಮೆಂಟ್ ಹಂಗಿರಬೇಕು. ನೋಡಿ, ಯಾವುದೇ ಒಂದು ಸಂಸ್ಥೆಯಲ್ಲಿ ವರ್ಕ್ ಮಾಡುವಾಗ ಆ ಸಂಸ್ಥೆಯಲ್ಲಿ ನಮಗೆ ಎಲ್ಲ ಸರಿ ಇದೆ ಸರ್, ಬಟ್ ಯಾಕೋ ಸರ್ ಅಲ್ಲಿ ಹಂಗೆ ಇರಲಿಕ್ಕೆ ಆಗೋದಿಲ್ಲ, ಯಾಕಂದ್ರೆ ಜನನೇ ಸರಿ ಇಲ್ಲ, ಎಲ್ಲ ಏನೇನೋ ಮಾಡ್ತಾರೆ, ಪಾಲಿಟಿಕ್ಸ್ ಮಾಡ್ತಾರೆ, ನನಗೆ ಅದಕ್ಕೆ ಮ್ಯಾಚ್ ಆಗೋದಿಲ್ಲ ಅಂತ ಭಾಳ ಜನ ಬಿಡೋರೆ ಭಾಳ ಜನ ಇದ್ದಾರೆ. ಗೊತ್ತಾಯ್ತಾ? ಯಾರು ಜಾಬ್ ಬಿಡೋದಿಲ್ಲ, ಆ ವಾತಾವರಣ ಬಿಡ್ತಾರೆ. ಆ ವಾತಾವರಣಕ್ಕೆ ಮನುಷ್ಯರು ಕಾರಣ ಇರ್ತಾರೆ. ನೋಬಡಿ ಲೀವ್ಸ್ ದ ಜಾಬ್, ಬಟ್ ದೇ ಲೀವ್ ದ ಪೀಪಲ್. ಲೈಕ್, ಕ್ಯಾನ್ ಯು ಅಂಡರ್ಸ್ಟ್ಯಾಂಡ್? ಸೊ ಹಾಗೇನೆ, ಬಟ್ ಮನೆ ಕಡೆ ನಾವು ಲಕ್ಷ್ಯ ಕೊಟ್ಟಿಲ್ಲ. ಮನೆಯಲ್ಲಿ ವಾತಾವರಣ ಬಹಳ ಚೆನ್ನಾಗಿತ್ತು ಅಂದರೆ, ರೈಟ್, ಮನುಷ್ಯ ಒಳ್ಳೆ ವಿಚಾರಗಳನ್ನು, ಒಳ್ಳೆ ಫೀಲಿಂಗ್ಸ್ನ, ಒಳ್ಳೆ ಎಕ್ಸ್ಪೀರಿಯನ್ಸ್ನ ಯಾವಾಗ ಮಾಡ್ಕೊಳ್ತಾನೆ, ಅವನು ಹೊರ ಜಗತ್ತಿಗೆ ಹೋದಾಗ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡ್ತಾನೆ. ಇದು ನಮಗಷ್ಟೇ ಅಲ್ಲ, ವರ್ಕಿಂಗ್ ಇದ್ದವ್ರಿಗೆ ಅಷ್ಟೇ ಅಲ್ಲ. ಮನೆಯಲ್ಲಿ ಹೆಣ್ಮಕ್ಳು ಮನಸ್ಸು ಶಾಂತವಾಗಿತ್ತು, ಅವರು ಬಹಳ ಒಂದು ಸಂತೋಷದಿಂದ ಇದ್ರಂದರೆ ಆ ಮನೆಯಲ್ಲಿ ಒಂದು ವಾತಾವರಣ ಬೇರೆ ಇರುತ್ತೆ. ನೋಡಿ, ವಿಚಾರ ಮಾಡಿ, ಮನೆಯಲ್ಲಿ ಹೆಣ್ಮಕ್ಳು ಅವರು ನಿಮ್ಮ ತಾಯಿ ಇರ್ಬೋದು, ಇಲ್ಲ ನಿನ್ನ ಹೆಂಡತಿ ಇರ್ಬೋದು, ಇಲ್ಲ ಮಗಳಿರ್ಬೋದು, ಯಾರೋ ಒಬ್ಬರು ಬಹಳ ಬೇಜಾರು ಮಾಡ್ಕೊಂಡು ಕೂತಿದ್ದಾರೆ ಅಂದರೆ ಅವತ್ತು ಪೂರ ಮನೆ ವಾತಾವರಣ ಕೆಟ್ಟೋಗಿರುತ್ತೆ. ಅಂದರೆ ಏನು, ಯಾಕೋ ಎಲ್ಲರೂ ಡಲ್ ಆಗಿಬಿಟ್ಟಿರ್ತಾರೆ. ಗೊತ್ತಾಯ್ತಾ? ಅವ್ರು ಕೋಪ ಮಾಡ್ಕೊಂಡಿದ್ರೆ ಎಲ್ಲರೂ ಅಂಜಿಕೆಯಲ್ಲಿರ್ತಾರೆ. ಕ್ಯಾನ್ ಯು ಅಂಡರ್ಸ್ಟ್ಯಾಂಡ್? ಸೊ ಮನೆ ಬಹಳ ಇಂಪಾರ್ಟೆಂಟ್. ಓಕೆ, ಸೊ ಆ ಮನೆಯಲ್ಲಿ ನೀವು ಅಲ್ಲಿ ಸಮೃದ್ಧಿ ಬರಬೇಕು, ನಾನು ಒಳ್ಳೇದಾಗಬೇಕು ಅಂದರೆ, ಯಾಕಂದರೆ ಇದೊಂದು ಈಗ ಶ್ರಾವಣದ ಸಮಯ, ಹಬ್ಬದ ಸಮಯ. ಭಾಳ ಜನ ಯಾಕೆ ಭಾರತದಲ್ಲಿ ಇಷ್ಟು ಹಬ್ಬ ಹುಣ್ಣಿಮೆಗಳನ್ನು ಮಾಡಿದರು ಅಂದರೆ, ಪ್ರತಿ ಸಲ ನಾವು ಮನೆ ಹಬ್ಬ ಹುಣ್ಣಿಮೆ ಬಂದಾಗ ಮನೆಗಳನ್ನು ಸ್ವಚ್ಛ ಮಾಡ್ತೇವೆ. ಮನಸ್ಸುಗಳು ಸ್ವಚ್ಛ ಆಗಬೇಕಂದ್ರೆ ಮನೆಯೂ ಸ್ವಚ್ಛ ಆಗಬೇಕು. ಗೊತ್ತಾಯ್ತಾ? ಯಾಕಂದರೆ ಈ ಏನು ಮೆಟೀರಿಯಲ್ ಥಿಂಗ್ಸ್ ಏನಿದೆ, ನಾನ್ ಲಿವಿಂಗ್ ಥಿಂಗ್ಸ್ ಅಂತ ಹೇಳ್ತೇವಲ್ಲ, ಬಟ್ ಪ್ರತಿಯೊಂದು ಎನರ್ಜಿ ಕೊಡ್ತಾ ಇರ್ತವೆ, ನೆಗೆಟಿವ್ ಎನರ್ಜಿ. ನೋಡಿ, ಒಂದು ಗಟ್ರ್ ಪಕ್ಕಕ್ಕೆ ಹೋದರೆ, ಒಂದು ಗಟರ್ ಇದೆ, ಆ ಗಟ್ರ್ ಬಾಜುಕ್ಕೆ ಹೋಗಿ ನಿಂತ್ಕೊಂಡ್ರೆ, ಓಕೆ, ಮೈಯೆಲ್ಲ ನೋವು ಆಗ್ತೈತಿ ಭಾಳ ತನಕ ಅಲ್ಲಿ ನಿಂತ್ಕೊಂಡ್ರೆ. ಮಾರ್ಕೆಟ್ನಾಗ ಸುಮ್ಮನೆ ಅಡ್ಡಾಡಿ ಬರ್ರಿ, ನೀವು ಹೊಳ್ಳಿ ಬರೋಳಗೆ ಮೈಯೆಲ್ಲ ಸ್ವಲ್ಪ ಜಡ್ ಹಿಡ್ದಂಗೆ ಇರ್ತೈತಿ. ಸ್ವಲ್ಪ ಜಳಕ ಮಾಡಿರಿ, ಅದು ಸ್ವಲ್ಪ ಉಪ್ಪು ನೀರು ಹಾಕ್ಕೊಂಡು ಸ್ವಲ್ಪ ಚಲೋ ತಂಗೆ ಜಳಕ ಮಾಡಿರಿ, ಫುಲ್ ಫ್ರೆಶ್ ಅನ್ನಿಸ್ತೈತಿ, ಹೌದಾ? ಸೊ ಅದಕ್ಕೆ ಹೊರಗಡೆಯಿಂದ ಒಳಗಡೆ ಬಂದ ತಕ್ಷಣ, ಮನೆ ಬಂದ ತಕ್ಷಣ ಫಸ್ಟ್ ಕೈಕಾಲು ತಕ್ಕೊಂಬ. ಓಕೆ, ಆ್ಯಕ್ಚುಲಿ ಮೊದಲಿನ ಒಂದು ಸಮಯದಲ್ಲಿ ಮನೆ ಹೊರಗೇನೆ ಕಾಲು ತೊಳ್ಕೊಂಡು ಮುಖ ತಕ್ಕೊಂಡು ಒಳಗೆ ಬರಬೇಕಿತ್ತು. ಯಾಕಂದ್ರೆ ಹೊರಗಿನ ನೆಗೆಟಿವ್ ಎನರ್ಜಿ ತೊಗೊಂಡು ಮನೆಗೆ ಬರಬೇಡ ಅಂತಿದ್ರು ಅವರು. ಬಟ್ ಇವತ್ತಿನ ಸಮಯದ ಅದೆಲ್ಲ ಎಷ್ಟೋ ಜನ ಶೂಸ್ ಹಾಕ್ಕೊಂಡೇ ಮನೆಯಲ್ಲಿ ಓಡಾಡ್ತಾ ಇದ್ದಾರೆ. ದಟ್ಸ್ ಓಕೆ, ಹೊಸ ಜಗತ್ತು, ಹೊಸ ನಿಯಮಗಳು, ನಾವು ಅದಕ್ಕೆ ಅಗೇನ್ಸ್ಟ್ ಹೋಗೋದು ಬೇಡ. ಬಟ್ ಏನು ಹೇಳ್ತಾ ಇದ್ದೇನೆ, ಆ ಮನೆ ಹೆಂಗೆ ಇಟ್ಕೊಳ್ತೇವೆ ಅದರ ಮೇಲೆ ಆ ಎನರ್ಜಿ ಇರುತ್ತೆ, ಸಮೃದ್ಧಿ ಇರುತ್ತೆ, ಸಂತೃಪ್ತಿ ಇರುತ್ತೆ, ಸಂತೋಷ ಇರುತ್ತೆ. ಸೊ ಈ ಮನೆಯನ್ನು ಚೆನ್ನಾಗಿ ಇಟ್ಕೊಳ್ಬೇಕಂದ್ರೆ ಏನು ಮಾಡಬೇಕು? ಯಾಕಂದರೆ ನಮ್ಮ ಪೂರ ಒಂದು ಫ್ಯಾಮಿಲಿಯ ಡೆಸ್ಟಿನಿ ಡಿಸೈಡ್ ಮಾಡೋದೇ ಮನೆ. ಗೊತ್ತಾಯ್ತಾ? ಸೊ ಅದಕ್ಕೆ ಮೊದಲೇದು ಆ ಮನೆಯಲ್ಲಿ ಏನು ಇರಬಾರ್ದು, ಏನು ನೀವು ಒಟ್ಟೆ ಇರಬಾರ್ದು ಅಂದರೆ, ಒಂದನೇದ್ದು ಫೈಟ್ಸ್ ಆ್ಯಂಡ್ ಆರ್ಗ್ಯುಮೆಂಟ್ಸ್ ಇರಬಾರ್ದು. ಜಗಳಗಳು ಮತ್ತು ವಾದಗಳು ಇವೆರಡೂ ಇರಕ್ಕೆ ಹೋಗಬಾರ್ದು. ಓಕೆ, ಮನೆಯಲ್ಲಿ ಯಾವಾಗ ಫೈಟಿಂಗ್ ಆಗುತ್ತೆ, ಯಾವುದೋ ಒಂದು ವಿಷಯದ ಮೇಲೆ ಒಂದು ಜಗಳ ಆಗುತ್ತೆ, ಆಮೇಲೆ ವಾದಗಳಾಗ್ತವೆ, ಓಕೆ, ಡಿಬೇಟ್ ಆಗ್ತವೆ. ಡಿಸ್ಕಷನ್ ಈಸ್ ಓಕೆ, ಡಿಬೇಟ್ ಯಾವಾಗ ಆಗ್ತವೆ, ನಂದು ಸರಿ ನಿಂದು ಸರಿ, ನಾನೇ ಹಿಂಗೆ ನೀನೇ ಹಾಗೆ, ಈ ವಾದಗಳು ಏನಾಗ್ತಾವಲ್ಲ, ವಾದದಲ್ಲಿ ನಾನು, ನನ್ನದು, ನನ್ನಿಂದ ಅಂತ ಭಾಳ ಇರುತ್ತೆ, ಆ ಒಂದು ಅಹಂಕಾರ ಇರುತ್ತೆ. ಓಕೆ, ಅಹಂಕಾರದ ಒಂದು ಅಜ್ಞಾನದಿಂದ ಮನುಷ್ಯ ತನ್ನ ಸ್ಥಿತಿಯನ್ನು ಕಳ್ಕೊಂಡು ಬೇರೆ ರೂಪದಲ್ಲೇನೋ ಒಂದು ಪ್ರದರ್ಶನ ನಡೆಸಿರ್ತಾನೆ. ಆವಾಗ ಸಂಘರ್ಷಕ್ಕೆ ಒಳಗಾಗುತ್ತೆ. ಆವಾಗ ಮನೆಯಲ್ಲಿ ನೆಗೆಟಿವ್ ಎನರ್ಜಿ ತುಂಬಿಬಿಡುತ್ತೆ. ನೋಡಿ, ಯಾವಾಗಾದರೂ
ಬಹಳ ಜಗಳ ಆಗಿತ್ತು ಮನೆಯಲ್ಲಿ ಅಂತಂದರೆ ಎಷ್ಟೋ ಜನ ಊಟ ಮಾಡಲಾರ್ದೆ ಮಲಗಿಬಿಡ್ತಾರೆ. ಇವತ್ತು ಊಟ ಮಾಡೋಕ್ಕೆ ಮನಸ್ಸಿಲ್ಲ ನನಗೆ, ಅದು ಕಣ್ಣೀರು ಹಾಕಿದ್ರಂದರೆ ಬೇಡ ಬೇಡ ಅಂತ ಮಲಗಿರ್ತವೆ, ಮಾತಾಡಲಾರ್ದೆ ಮಕ್ಕೊಂಡಿರ್ತಾರೆ. ಓಕೆ, ಅದು ಅವಾಗ ಅಷ್ಟೇ ಒಂದು ತಾಸಿನಲ್ಲಿ ಮುಗಿದೋಗುತ್ತಾ, ಇಲ್ಲ ನೆಕ್ಸ್ಟ್ ಡೇಗೆ ನೆಕ್ಸ್ಟ್ ಕೆಲವೊಂದು ಮನೆಗಳಂತೂ ಒಂದೊಂದು ವಾರಗಟ್ಟಲೆ ಅದೇ ಒಂದು ಸ್ಥಿತಿ ಇರುತ್ತೆ. ಸೊ ಈ ಏನು ಆರ್ಗ್ಯುಮೆಂಟ್ಸು ಮತ್ತು ಫೈಟ್ಸ್ ಏನಿದಾವಲ್ಲ ಅವನ್ನ ನಿಮ್ಮ ಮನೆಯಿಂದ ತೆಗೆದು ಹಾಕಬೇಕು. ಏನೇ ಇರಲಿ ಸಂವಾದ ಮಾಡೋಣ ಬಾ. ಓಕೆ, ಮೋಸ್ಟ್ಲಿ ಇದು ಯಾವಾಗ ಸಾಧ್ಯ ಅಂದರೆ ಎಲ್ಲ ಸಮಯದಲ್ಲಿ ನಾನೇ ಸರಿ ಇರ್ತೇನೆ ಅಂತ ತಿಳ್ಕೊಂಡ್ರೆ ವಾದಗಳಾಗೋದೆ. ಓಕೆ, ಐ ಮೇ ನಾಟ್ ಬಿ ರೈಟ್ ಆಲ್ವೇಸ್. ಯಾವಾಗಲೂ ನಾನೇ ಸರಿ ಇರಲಿಕ್ಕಿಲ್ಲ, ಅವರು ಕರೆಕ್ಟ್ ಇರ್ಬೋದು, ಅವರ ವಿಚಾರ ತಿಳ್ಕೊಳ್ಳೋಣ, ಅವ್ರದ್ದೇನೈತೆ ನೋಡ್ಕೊಳ್ಳೋಣ ಅಂಥೇಳಿ ಯಾವಾಗ ನಾವು ಸಂವಾದಕ್ಕೆ ಒಳಗಾಗ್ತೇವೆ, ಓಕೆ, ಆವಾಗ ಮನೆ ಸುಂದರವಾಗ್ತವೆ. ಸಂವಾದ ಅಂದರೆ ಏನು? ವಾದ ಅಂದರೆ ನನಗೆಲ್ಲ ಗೊತ್ತೈತ ನಾವು, ಹೌದಾ? ಸಂವಾದ ಅಂದರೆ ಇಬ್ಬರು ಕೂಡ ತಿಳ್ಕೊಳ್ಳೋಣ ಬಾ ನಾವು. ವಾದ ಅಂದರೆ ನಾನು ಹಿಂಗೆ ತೋರಿಸ್ತೀನಿ ಅನ್ನೋ, ಹೌದಾ? ನಾನು ಹಿಂಗೆ ತೋರಿಸ್ತೀನಿ, ನಾನು ಏನದೇ ನಾನು ತೋರಿಸ್ತೀನಿ ಅನ್ನೋದು ಒಂದು ಅಹಂಕಾರ ಇರ್ತೈತಿ. ಸಂವಾದ ಅಂದರೆ ಇಬ್ಬರು ಕೂಡ ನೋಡೋಣ ಬಾ, ನನಗೊಂದು ಸ್ವಲ್ಪ ಓದ್ತೈತಿ, ನಿನ್ಗೊಂದು ಸ್ವಲ್ಪ ಓದ್ ನೋಡೋಣ ಬಾ, ಇಬ್ಬರು ಕೂಡ್ಸೆ ಅಂತ ಅನ್ನೋದು, ಹೌದಾ? ವಾದ ಅಂದರೆ ನಾನು ಗೆದ್ದತ್ತಿರ್ತೀನಿ, ನಾನು ಬಿಡುವುದಿಲ್ಲ ಅಂತ ಅವಾಗ ವಾದಕ್ಕೆ ಬೀಳ್ತಾರೆ. ಅತ್ತೆ ಸೊಸೆ ನಡಕೆ ವಾದ ಆಗ್ಬೋದು, ಮಾವ ಅಳಿಯನ ನಡಕ ಆಗ್ಬೋದು, ಓಕೆ, ಅಣ್ಣ ತಮ್ಮಂದಿರ ನಡಕ ಆಗ್ಬೋದು, ಅಪ್ಪ ಅಮ್ಮನ ನಡಕ ಆಗ್ಬೋದು, ಲೈಕ್ ಹೌದಾ, ಗಂಡ ಹೆಂಡತಿ ನಡಕ. ಇವು ಯಾವಾಗ ನಾನೇ ಅಂತಂದು ಬರುತ್ತೆ, ನಾನು ನನ್ನದು ನನ್ನಿಂದ ಅಂತ ಬರುತ್ತೆ, ಅವಾಗ ಸ್ಟಾರ್ಟ್. ಗೊತ್ತಾಯ್ತಾ? ಸೊ ಅದಕ್ಕೆ ಐ ಮೇ ನಾಟ್ ಬಿ ರೈಟ್ ಆಲ್ವೇಸ್. ಯಾವಾಗಲೂ ನಾನೇ ಸರಿ ಇರಬೇಕಂತಿಲ್ಲ, ಅವನು ಸರಿ ಇರ್ಬೋದು ಅಂತ ಒಂದು ಚಿಂತನೆಯಲ್ಲಿ ಯಾವಾಗ ನಾವು ಒಂದು ಸಂವಾದಕ್ಕೆ ಅವಕಾಶ ಮಾಡಿಕೊಡ್ತೇವೆ, ಅವಾಗ ಇಬ್ಬರು ಕೂಡ ಗೆಲ್ತೇವೆ, ಅವಾಗ ಮನಸ್ಸು ಶಾಂತ ಆಗುತ್ತೆ, ಮನೇನು ಶಾಂತ ಇರುತ್ತೆ. ಅರ್ಥ? ಸೊ ಒಂದನೇದು ಫೈಟ್ಸ್ ಆ್ಯಂಡ್ ಆರ್ಗ್ಯುಮೆಂಟ್ಸ್ನಲ್ಲಿ ವಾದಕ್ಕಿಂತ ಸಂವಾದ ಮಾಡಿದರೆ ಓಕೆ ಸಂಬಂಧಗಳು ಬೆಳೀತವೆ, ಮನಸ್ಸು ಶಾಂತವಾಗಿರುತ್ತೆ, ಆವಾಗ ಸಮೃದ್ಧಿ, ಸಂತೃಪ್ತಿ, ಸಂತೋಷ ಇರುತ್ತೆ. ಓಕೆ, ಎರಡನೇದಪ್ಪ ಭಾರಿ ಇಂಪಾರ್ಟೆಂಟ್. ಎರಡನೇದೇನು ಅಂತಂದರೆ ಓಕೆ, ಕಂಪ್ಲೇಂಟ್ಸ್ ಇರಬಾರ್ದು. ಯಾವಾಗಲೂ ನಾವು ಕಂಪ್ಲೇಂಟ್ಸ್ ಕೊಡ್ತಾ ಇರ್ತೇವೆ, ಅವ ಹಿಂಗೆ, ಆಕಿ ಹಿಂಗೆ, ಓಕೆ, ಪಕ್ಕದ ಮನೆಯವ್ರು ಹಂಗೆ, ಓಕೆ, ಅದು ಹಿಂಗಾಗೈತಿ, ಬರ್ಷನ್ ಹಿಂಗಾಗೈತಿ, ಸ್ಟೋ ಹಂಗಾಗೈತಿ, ಅದು ನೋಡಿ ಹಂಗಾಗೈತಿ, ವಾಚ್ ಕ್ಲಾಕ್ ಹಂಗಾಗೈತಿ, ಬರೀ ನೆಗೆಟಿವ್ನೇ ನೋಡೋದು. ನೆಗೆಟಿವ್ ಯಾವಾಗ ನೀ ಕಂಪ್ಲೀಟ್ಲಿ ನೆಗೆಟಿವ್ನೇ ನೋಡ್ತೀಯ, ನೆಗೆಟಿವ್ನೇ ನಿನ್ನ ಹತ್ರ ಬರುತ್ತೆ. ಬಿಕಾಸ್ ನೀ ಏನು ಸ್ಥಿತಿಯಲ್ಲಿ ಇರ್ತೀಯ ಅದೇ ನಿನ್ನ ಕಡೆ ಅಟ್ರಾಕ್ಷನ್ ಆಗೋದು. ದಿಸ್ ಇಸ್ ಕಾಲ್ಡ್ ಲಾ ಆಫ್ ಅಟ್ರಾಕ್ಷನ್. ಗೊತ್ತಾಯ್ತಾ? ನೀ ಏನು ಫೀಲ್ ಮಾಡ್ಕೊಳ್ತಿರ್ತೀಯ ಅದೇ ನಿನ್ನ ಹತ್ರ ಹೆಚ್ಚಿಗೆ ಬರೋದು. ಗೊತ್ತಾಯ್ತಾ? ಸೊ ಯಾವಾಗಲೂ ನಾನು ಸಣ್ಣ ಸಣ್ಣ ವಿಷಯದಲ್ಲಿ ನೆಗೆಟಿವಿಟಿ ನೋಡೋದು, ಕಂಪ್ಲೇಂಟ್ಸ್ ಕೊಡೋದು, ಮಕ್ಕಳ ಮೇಲೆ ಕಂಪ್ಲೇಂಟು, ಗಂಡನ ಮೇಲೆ ಕಂಪ್ಲೇಂಟು, ಇಲ್ಲ ಹೆಂಡತಿಯ ಮೇಲೆ ಕಂಪ್ಲೇಂಟು, ಅಪ್ಪನ ಮೇಲೆ ಕಂಪ್ಲೇಂಟು, ಅವನ ಮೇಲೆ ಕಂಪ್ಲೇಂಟು, ಪಕ್ಕದ ಮನೆಯವ್ರ ಮೇಲೆ ಕಂಪ್ಲೇಂಟು, ಕೊನೆಗೆ ನಮ್ಗೆ ಪರಿಚಯ ಇಲ್ಲದ ಈ ದೇಶದ ಮೇಲೆ ಕಂಪ್ಲೇಂಟು, ದೇಶವನ್ನು ಆಳ್ತಾ ಇರೋರ ಮೇಲೆ ಕಂಪ್ಲೇಂಟು, ಓಕೆ, ಏನು ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ ಮೇಲೆ, ಎಲ್ಲ ಕಡೆ ಕಂಪ್ಲೇಂಟ್. ಮುಂಜಾನೆ ಎದ್ದು ಅದೇ ಸ್ಥಿತಿಯಲ್ಲಿದ್ದರೆ, ಓಕೆ, ಯಾವಾಗಲೂ ಕಂಪ್ಲೇನಿಂಗ್ ಸ್ಥಿತಿಯಲ್ಲಿದ್ದರೆ ನೆಗೆಟಿವಿಟಿನೇ ಬರೋದು. ಯಾಕಂದರೆ ನೀ ಏನು ಫೀಲ್ ಮಾಡ್ಕೊಳ್ತೀಯ ಯೂನಿವರ್ಸು ಅದನ್ನೇ ನೀನು ಕೊಡುತ್ತೆ. ಗೊತ್ತಾಯ್ತಾ? ನೀ ಏನು ಸೀಕ್ ಮಾಡ್ತೀಯ, ವಾಟ್ ಯು ಸೀಕ್ ಯು ಆರ್ ಸಾಟ್, ಲೈಕ್ ಯು ವಿಲ್ ಬಿ ಗಿವನ್ ದ್ಯಾಟ್. ಲೈಕ್ ನಿನಗೇನು ಬೇಕು ಅದೇ ಕೊಡುತ್ತೆ ಅದು. ಹೌದಾ? ನೀನು ಯಾವಾಗಲೂ ಸಂತೋಷದಿಂದ ಇದ್ಕೊಂಡು, ಎಸ್ಪೆಷಲಿ ಮನೆಯಲ್ಲಿ ಹೆಣ್ಮಕ್ಳು ಫುಲ್ ಸಂತೋಷದಿಂದ, ಒಂದು ಕುತೂಹಲದಿಂದ, ಮಸ್ತ್ ಮಜಾದಾಗಿದ್ದರೆ ಆ ಮನೇನೇ ಭಾರಿ ಇರ್ತೈತಿ. ನೋಡ್ರಿ ಹೆಂಗೆ ಮೂಡ್ ಮ್ಯಾಗ, ಇದಕ್ಕೆ ಮೂಡ್ ಅಂತ ಹೇಳ್ತೀವಿ ನಾವು. ಓಕೆ, ಮೂಡ್ ಚಲೋ ಇಟ್ಕೋರು, ಯಾಕೆ ಹಂಗೆ ಮಾಡ್ತೀ ಅಂತ ಕಾಲಕ್ಕೆ ಬೇಡ, ಅದನ್ನ ಭಾಳ ಇರಲಿಲ್ಲ ಅಂತ ಅಂತಿರ್ತಾರಲ್ಲ ಹಿರಿಯರು. ಸೊ ಅದಕ್ಕೆ ಮನೆಯಾಗ ಹಿರಿಯರು ಓಕೆ ಮಸ್ತ್ ಶಾಂತ ಕೂತ್ಕೊಂಡು ನಕ್ಕೊಂತ ಇದ್ರಂದ್ರೆ, ಮನೇಲಿ ಹೆಣ್ಮಕ್ಳು, ಮನೇಲಿ ಗಂಡು ಮಕ್ಕಳು ಎಲ್ಲರೂ ಸಂತೋಷವಾಗಿದ್ದರೆ ಅವಾಗ ಊಟನೂ ರುಚಿ ಆಗ್ತೈತಿ, ಎಲ್ಲಾನು ಮಜಾ ಬರ್ತೈತಿ. ಜಗತ್ತಿನಲ್ಲಿ ಸಮಸ್ಯೆಗಳು ಇದಾವೆ ಗೆಳೆಯರೆ, ಹಾಗೆ ಮನೆಯಲ್ಲಿ ಸಮಸ್ಯೆಗಳಿದ್ದಾವೆ. ಪ್ರತಿಯೊಂದು ವಸ್ತುವಿನಲ್ಲಿ ಒಂದು ಸಮಸ್ಯೆ ಇದೆ. ಎಲ್ಲೆಲ್ಲಿ ಬೆಳಕಿದೆ ಅಲ್ಲಿ ಕತ್ಲಿದ್ದೇ ಇದೆ. ಯು ನೀಡ್ ಟು ಅಪ್ರಿಷಿಯೇಟ್ ಲೈಟ್ ಆ್ಯಂಡ್ ರೆಸ್ಪೆಕ್ಟ್ ಡಾರ್ಕ್ನೆಸ್. ಅಪ್ರಿಷಿಯೇಟ್ ವೈಟ್ ಆ್ಯಂಡ್ ರೆಸ್ಪೆಕ್ಟ್ ಬ್ಲ್ಯಾಕ್. ಹೌದಾ? ಅಪ್ರಿಷಿಯೇಟ್ ರಾಮ ಬಟ್ ರೆಸ್ಪೆಕ್ಟ್ ರಾವಣ ಇಲ್ಲಾಂದರೆ ರಾಮನೂ ಇಲ್ಲ ಇವತ್ತಿನ ಜಗತ್ತಿನಲ್ಲಿ. ರಾಮಾಯಣ ಅಂತೂ ದೂರ ಉಳಿದ್ಬಿಡ್ತು, ರಾವಣ ಇದ್ದಾನೆ. ಸೊ ಕತ್ತಲು ಬೆಳಕು ಇರೋದೇ, ಇವೆರಡೂ ಇರೋದೇ. ಹೌದಾ? ಸೊ ಇವೆರಡೂ ಇರೋದಕ್ಕೆ ಜೀವನ ಅನ್ನೋದು. ಪೇನು ಇರುತ್ತೆ, ಪ್ಲೆಷರು ಇರುತ್ತೆ, ಬಟ್ ಎರಡೂದ್ರಲ್ಲಿ ಸಮಚಿತ್ತ ಭಾವದಿಂದ ಇದ್ಕೊಂಡು ಓಕೆ ಯಾರ್ದ ಬಗ್ಗೆನೂ ಕಂಪ್ಲೇಂಟ್ ಕೊಡಲಾರ್ದೆ ಸುಮ್ಮನೆ ಆರಾಮಾಗಿದ್ದು, ನೆಗೆಟಿವಿಟಿ ನಮ್ಮ ಶಬ್ದಗಳಲ್ಲಿ ಬರಬಾರ್ದು. ಯಾಕಂದರೆ ಯು ಆರ್ ವಾಟ್ ಯು ಸ್ಪೀಕ್, ಯುವರ್ ಲ್ಯಾಂಗ್ವೇಜ್ ಡಿಸೈಡ್ಸ್ ಹೂ ಯು ಆರ್. ನೀ ಏನು ಮಾತಾಡ್ತೀಯ ಅದು ನೀ ಆಗ್ತೀಯ. ಕ್ಯಾನ್ ಯು ಅಂಡರ್ಸ್ಟ್ಯಾಂಡ್? ಹಾಗೆಯೇ ಮನೆಯಲ್ಲಿ ಬರೀ ಕಂಪ್ಲೇಂಟ್ಸು, ನೆಗೆಟಿವಿಟಿ ಇತ್ತಂದರೆ ಮನೆಯೇ ನೆಗೆಟಿವ್ ಎನರ್ಜಿಯಿಂದ ತುಂಬ್ಕೊಂಡ್ಬಿಡುತ್ತೆ. ಸೊ ಅದಕ್ಕೆ ಎರಡನೇ ವಿಷಯ ಏನಪ್ಪ ಅಂದರೆ ಕಂಪ್ಲೇಂಟ್ಸ್ನ ಸ್ಟಾಪ್ ಮಾಡಿ.
ಒಳ್ಳೇದೇನಿದೆ ಹುಡುಕಿಯಲ್ಲ, ಹೌದು ಒಬ್ಬ ವ್ಯಕ್ತಿಯಲ್ಲಿ ನೆಗೆಟಿವ್ ಇದೆ, ಬಟ್ ಒಳ್ಳೇದು ಇದೆ ಅಲ್ಲ, ಫಸ್ಟ್ ಅದನ್ನ ಅಪ್ರಿಷಿಯೇಟ್ ಮಾಡಿ ಆಮೇಲೆ ಇದೊಂದು ವಿಷಯಪ್ಪ ಸರಿಯಾಗಿ ಮಾಡ್ಕೊಳ್ತಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳೋದ್ರಲ್ಲಿ ಏನು ತಪ್ಪಿದೆ. ಬರೇ ಕಂಪ್ಲೇಂಟೇ ಮಾಡೋದಿದ್ರೆ ಮನೆಗೆ ಬರ್ಲಿಕ್ಕೆ ಮನಸ್ಸೇ ಬರೋದಿಲ್ಲ, ಮನೇಲಿ ಇದ್ದವ್ರಿಗೆ ಇರ್ಲಿಕ್ಕೆ ಮನಸ್ಸಾಗೋದಿಲ್ಲ, ಮಕ್ಕಳು ಹೊರಗಡೆ ಹೋಗಿ ಆಟ ಆಡಿ ಬೇಯಿಸ್ತವೆ, ಇವರಿಬ್ಬರದು ಚಾಲೂ ಆಯ್ತಪ್ಪ ಇವ್ರ ಮನೇಲಿ ಹಿಂಗೇನೆ ಅಂತ ಅವು ನೆಗೆಟಿವಿಟಿಯಲ್ಲಿ ಬರ್ತವೆ. ಅದಕ್ಕೆ ಅವಕ್ಕೆಲ್ಲೋ ಇನ್ನೊಂದು ಕಡೆ ಪ್ಲೆಜರ್ ಸಿಗುತ್ತೆ, ಚೆನ್ನಾಗಿ ಮಾತಾಡ್ತಾರೆ, ಅವ್ರ ಅಂಕಲ್ ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ಗೊತ್ತಾ ಅಂತಿರ್ತಾರೆ ಮಕ್ಕಳು. ಅಂದರೆ ನೀನು ಮಾತಾಡೋದಿಲ್ಲ, ಅವ್ರು ಮಾತಾಡ್ತಾರೆ ಅಂದಂಗೆ ಅದು ಗೊತ್ತಾಯ್ತಾ. ಸೊ ಹೆಂಗೆಂಗೋ ಫೀಡ್ಬ್ಯಾಕ್ ಕೊಡ್ತಿರ್ತವೆ ಮಕ್ಕಳು. ಸೊ ಮಕ್ಕಳು ಹೆಚ್ಚಿಗೆ ಆಡ್ಲಿಕ್ಕೆ ಯಾವಾಗ ಕಂಪ್ಲೇಂಟ್ಸ್ ಇರುತ್ತೆ, ನೆಗೆಟಿವಿಟಿ ಇರುತ್ತೆ, ಮನೆ ವಾತಾವರಣ ಚೆನ್ನಾಗಿರೋದಿಲ್ಲ, ಮಕ್ಕಳು ಬರೀ ಅಳೋದು, ಬೇಜಾರು ಮಾಡ್ಕೊಳ್ಳಿ, ಇದರಲ್ಲೇ ಹೋಗ್ಬಿಡುತ್ತೆ. ಕ್ಯಾನ್ ಯು ಅಂಡರ್ಸ್ಟ್ಯಾಂಡ್? ಸೊ ಅದಕ್ಕೆ ಸೆಕೆಂಡ್ ಒನ್ ಈಸ್ ಕಂಪ್ಲೇಂಟ್ಸ್ ಬಗ್ಗೆ ಸ್ವಲ್ಪ ಲಕ್ಷ್ಯ ಇರಲಿ, ನೋ ಕಂಪ್ಲೇಂಟ್ಸ್. ಕ್ಲಿಯರ್? ಓಕೆ. ಆ್ಯಂಡ್ ಥರ್ಡ್ ಒನ್ ಈಸ್ ಭಾರಿ ಇಂಪಾರ್ಟೆಂಟ್. ಏನಪ್ಪ ಅಂದರೆ ಆಲಸ್ಯತನ. ಗೊತ್ತಾಯ್ತಾ? ಇವನ್ನಂತೂ ನೀವು ತೆಗೆದು ಹಾಕಬೇಕು. ನಾನು ಯಾವಾಗ ಈ ವಿಡಿಯೋ ಸ್ಟಾರ್ಟ್ ಮಾಡಿದೆ 4 ವಿಷಯಗಳನ್ನು ನಿಮ್ಮ ಮನೆಯಿಂದ ತೆಗೆದು ಹಾಕಿ ನಿಮ್ಮ ಮನೆ ಸಮೃದ್ಧಿ ಹೊಂದುತ್ತದೆ ಅಂತ ಹೇಳಿದಾಗ, ಓಕೆ ನೀವು ಏನೇನೋ ತಿಳ್ಕೊಂಡಿರ್ಬೋದು, ಅದನ್ನು ತೆಗೆದು ಹಾಕು, ಇದನ್ನು ತೆಗೆದು, ಇಲ್ಲ, ನಾನು ವಾಸ್ತು ಕನ್ಸಲ್ಟೆಂಟ್ ಅಲ್ಲ, ಏನಲ್ಲ, ನಾ ಮಾನಸಿಕವಾಗಿ ನೋಡ್ತೇನೆ, ಮನಸ್ಸು ಹೆಂಗೆ ಕೆಲಸ ಮಾಡುತ್ತೆ, ಯೂನಿವರ್ಸ್ ಹೆಂಗೆ ಕೆಲಸ ಮಾಡುತ್ತೆ, ಎನರ್ಜಿ ಹೆಂಗೆ ಕೆಲಸ ಮಾಡುತ್ತೆ. ಏನು ಇನ್ನೊಂದು ಭಾರಿ ಇಂಪಾರ್ಟೆಂಟ್ ಅಂದರೆ ಗೊತ್ತಾಯ್ತಾ, ಒಂದನೇದು ಫೈಟ್ಸು ಆರ್ಗ್ಯುಮೆಂಟ್ಸು ತೆಗಿಬೇಕು. ಓಕೆ, ಆಮೇಲೆ ಎರಡನೇದು ಕಂಪ್ಲೇಂಟ್ಸ್, ಆಮೇಲೆ ಮೂರನೇದು ಲೇಜಿನೆಸ್, ಆಲಸ್ಯತನ ಇರಬಾರ್ದು. ಆಲಸ್ಯತನ ಇದ್ದರೆ ಆ ಇದ್ದ ಗ್ಲಾಸ್ ಅಲ್ಲೇ ಉಳಿಯುತ್ತೆ, ಹೊಚ್ಕೊಂಡಿದ್ದು ಹಾಗೇ ಇರುತ್ತೆ, ಬೆಡ್ಡು ಮುಂಜಾನೆ ಎದ್ಕೊಳ್ಳೋ ಕ್ಲೀನ್ ಆಗೋದಿಲ್ಲ, ಬಾತ್ರೂಮ್ ಸ್ವಚ್ಛ ಇರೋದಿಲ್ಲ, ರೈಟ್, ತಿಂದಿದ್ದ ಪ್ಲೇಟ್ ಅಲ್ಲೇ ಇರುತ್ತೆ, ತಿನ್ನುವಾಗ ಏನೋ ಒಂದು ಅನ್ನದಗಳ ತೆಳ ಬಿದ್ದಿದ್ರೆ ಅಲ್ಲೇ ಬಿದ್ದುಬಿಡುತ್ತೆ, ಆಮೇಲೆ ತೆಗಿಯೋನ ಬಿಡು, ಮಾಡೋನ ಬಿಡು, ಆದ್ರಾಯ್ತು ಬಿಡು ಅಂತ ಯಾವಾಗ ಆಲಸ್ಯತನ ತೋರಿಸ್ತೇವೆ, ಮನೆಯಲ್ಲಿ ಯಾರೋ ಒಬ್ಬರು ಆಲಸ್ಯ ಇದ್ರಂದರೆ ಅವ್ರ ಜೊತೆ ಇನ್ನೊಬ್ಬರು ಆಲಸ್ಯ ಆಗ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಗೊತ್ತಾಯ್ತಾ? ಆಲಸ್ಯತನ ಏನಿದೆ ಅಲ್ಲ, ಲೇಜಿನೆಸ್ ಏನಿದೆ ಅಲ್ಲ, ಅದನ್ನು ಮನೆಯಿಂದ ತೆಗೆದು ಹಾಕಿಬಿಡ್ಬೇಕು. ಮನೆ ಅಂದರೆ ಆ್ಯಕ್ಟಿವಿಟಿ ಅಂದರೆ ಏನು ಭಾರಿ ಕಮರ್ಷಿಯಲ್ ಆ್ಯಕ್ಟಿವಿಟಿ ಮಾಡಬೇಕಂತಿಲ್ಲ, ಒಳ್ಳೆ ಲವಲವಿಕೆ ಪುಸ್ತಕಗಳನ್ನು ಓದೋದು, ಎಲ್ಲರೂ ಸೇರಿಕೊಂಡು ಒಂದು ಪಿಕ್ಚರ್ ನೋಡೋದು, ಎಲ್ಲರೂ ಸೇರಿಕೊಂಡು ಊಟ ಮಾಡೋದು, ಎಲ್ಲರೂ ಸೇರಿಕೊಂಡು ಒಂದು ವಿಷಯದ ಬಗ್ಗೆ ಡಿಸ್ಕಷನ್ ಮಾಡೋದು, ಇಲ್ಲ ಎಲ್ಲರೂ ಸೇರಿಕೊಂಡು ತಮ್ಮ ಕಲೆಯನ್ನು ಪ್ರದರ್ಶನ ಮಾಡೋದು, ಇಲ್ಲ ಎಲ್ಲರೂ ಸೇರಿಕೊಂಡು ಒಂದು ಆಟ ಆಡೋದು, ಒಂದು ಕೇರಮ್ಮು, ಚೆಸ್ಸು, ಒಂದು ಆಟ ಆಡೋದು, ಗೊತ್ತಿಲ್ಲ, ಇಲ್ಲ ಹಳೆಯ ವಿಷಯಗಳನ್ನು ಮೆಲುಕು ಹಾಕ್ಕೊಂಡು ತಮ್ಮ ಒಳ್ಳೆ ವಿಷಯಗಳನ್ನು ಶೇರ್ ಮಾಡೋದು. ಓಕೆ, ತಮ್ಮ ಆದರ್ಶ ವಿಚಾರಗಳನ್ನು ಹೇಳಿಕೊಳ್ಳೋದು, ತಮ್ಮ ಜೀವನದಲ್ಲಿ ಹೊಸದೊಂದು ಏನಾದರೂ ಕಲ್ತಿದ್ದನ್ನು ಹೇಳಿಕೊಡೋದು, ಮಕ್ಕಳ ಜೊತೆ ಡಿಸ್ಕಸ್ ಮಾಡೋದು, ಮಕ್ಕಳಿಗೆ ತಮ್ಮ ಸ್ಕೂಲ್ನಲ್ಲಿ ಆದ ಒಂದು ಘಟನೆಗಳನ್ನು ಡಿಸ್ಕಸ್ ಮಾಡೋದು, ಆ್ಯಕ್ಟಿವಿಟಿ ಮಾಡೋದು, ವಾರಕ್ಕೊಮ್ಮೆ ಎಲ್ಲರೂ ಸೇರ್ಕೊಂಡು ಸ್ವಚ್ಛ ಮಾಡೋದು, ಎಲ್ಲರೂ ಕೂಡ ಪೂಜೆ ಮಾಡೋದು. ಈ ಆ್ಯಕ್ಟಿವಿಟೀಸ್ ಇದ್ದಂದರೆ ದೆನ್ ಮನೆಯಲ್ಲಿ ಪಾಸಿಟಿವ್ ಎನರ್ಜಿ ಇರುತ್ತೆ. ಆಲಸ್ಯತನ ಬಂದುಬಿಟ್ರೆ ಗೊತ್ತಾಯ್ತಾ, ರೈಟ್, ಭಾಳ ಕೆಟ್ಟ ಹುಡುಗರನ್ನ ಸುಧಾರಿಸ್ಬೋದು, ಬಟ್ ಆಲಸ್ಯ ಹುಡುಗರನ್ನ ಸುಧಾರಿಸ್ಲಿಕ್ಕೆ ಆಗೋದಿಲ್ಲ. ಯಾರೂ ಕೆಟ್ಟವರಿಲ್ಲ, ಓಕೆ, ಬಟ್ ಆದರೂ ಕೆಟ್ಟ ಹುಡುಗರನ್ನ ಸುಧಾರಿಸ್ಬೋದು. ಅಂದರೆ ಇವರು ಗುಡಾಡ್ರಿದ್ದಾರೆ, ಗುಂಡ ಇದ್ದಾರೆ ಅಂತ ಅಂಥವ್ರನ್ನೂ ಸುಧಾರಿಸ್ಬೋದು, ಬಟ್ ಆಲಸ್ಯ ಮನಸ್ಸಿನ ಜೊತೆ ಏನೂ ಮಾಡ್ಲಿಕ್ಕೆ ಬರೋದಿಲ್ಲ. ಗೊತ್ತಾಯ್ತಾ? ಸೊ ರಿಮೂವ್ ಲೇಜಿನೆಸ್ ಫ್ರಮ್ ಯುವರ್ ಹೌಸ್. ಓಕೆ, ಆ್ಯಂಡ್ ದ ಲಾಸ್ಟ್ ಒನ್ ಈಸ್ ದ ಕ್ಲಟರ್ ಅಂದರೆ ಗಲೀಜು. ಗೊತ್ತಾಯ್ತಾ? ಸ್ವಚ್ಛತನ ಇಲ್ಲ ಅಂದರೆ ಆ ಮನೆ ಉದ್ಧಾರ ಆಗೋದಿಲ್ಲ. ಹೌದಾ? ಅದೇ ಹೇಳ್ತಾರಲ್ಲ, ಭಾಗ್ಯದ ಲಕ್ಷ್ಮೀ ಬಾರಮ್ಮ ಅಂದರೆ, ಲಕ್ಷ್ಮೀ ಬರಬೇಕು ಮನೆಯಲ್ಲಿ ಅಂದರೆ ಸ್ವಚ್ಛತೆ ಬೇಕು, ಆ್ಯಕ್ಟಿವಿಟಿ ಬೇಕು, ಗೊತ್ತಾಯ್ತಾ, ಪಾಸಿಟಿವಿಟಿ ಬೇಕು, ಅಟ್ ದ ಸೇಮ್ ಟೈಮ್ ಸಂವಾದ ಬೇಕು, ಪಾಸಿಟಿವ್ ಇರಬೇಕು, ಆಮೇಲೆ ಆ್ಯಕ್ಟಿವಿಟಿ ಬೇಕು, ಆ್ಯಂಡ್ ಕೊನೆಗೆ ಸ್ವಚ್ಛತೆ ಬೇಕು. ಎಷ್ಟು ಸ್ವಚ್ಛತೆ ಇರುತ್ತೆ ಅಷ್ಟು ನಿಮ್ಮ ಮನೆಯಲ್ಲಿ ಸಮೃದ್ಧಿ ಇರುತ್ತೆ. ಇದು ಕೋಟಿ ಬರಬೇಕು, ಒಂದು 100 ಕೋಟಿ ಬರಬೇಕಂತಿಲ್ಲ, ಇದ್ದ ದುಡ್ಡೇ ಚೆನ್ನಾಗಿರುತ್ತೆ, ನಿಮ್ಮ ಜೊತೆ ಇರುತ್ತೆ. ಯಾವಾಗ ಅದಕ್ಕೆ ಒಳ್ಳೆಯ ವಾತಾವರಣ ಅನಿಸೋದಿಲ್ಲ, ಓಕೆ, ಲಕ್ಷ್ಮಿ ಮನೆ ಬಿಟ್ಬಿಡ್ತಾಳೆ. ಯಾಕಂದರೆ ಒಂದು ಮನೆ ಸ್ವಚ್ಛ ಇಡೋದಿಲ್ಲ, ಇವನು ಆಲಸ್ಯ ಇದ್ದಾನೆ, ಕಂಪ್ಲೇಂಟ್ಸ್ ಅದಾವೆ, ಆಮೇಲೆ ಇವನು ಬರೀ ಆರ್ಗ್ಯುಮೆಂಟ್ಸ್ ಮಾಡ್ತಾನೆ ಅಂದರೆ ಸರಸ್ವತಿನೇ ಇಲ್ಲ ಇವನ ಕಡೆ, ಆ ಜ್ಞಾನನೇ ಇಲ್ಲ, ಜೀವನ ಹೆಂಗೆ ಮಾಡಬೇಕು ಅನ್ನುವಾಗ ಎಲ್ಲಿ ಸರಸ್ವತಿ ಇರೋದಿಲ್ಲ ಅಲ್ಲಿ ಲಕ್ಷ್ಮಿ ಇರೋದಿಲ್ಲ. ಗೊತ್ತಾಯ್ತಾ? ಸೊ ಅದಕ್ಕೆ ಮನೆಯನ್ನು ಸ್ವಚ್ಛ ಮಾಡಬೇಕು, ಆ ಜಾಡ್ಬುಡ್ ತೆಗಿಬೇಕು, ಎಲ್ಲ ತೆಗಿಬೇಕು, ಕ್ಲಿಯರ್ ಆಗಿದ್ದು ಎಲ್ಲೆಲ್ಲಿ ಏನೇನು ಇರಬೇಕು ಅಲ್ಲಿದ್ದು ಸ್ವಚ್ಛತೆ ಇತ್ತಂದರೆ ಆ ಮನೆಯಲ್ಲಿ ಸಮೃದ್ಧಿ ಇರುತ್ತೆ, ಆಮೇಲೆ ಸಂತೃಪ್ತಿ ಇರುತ್ತೆ ಮತ್ತು ಸಂತೋಷ ಇರುತ್ತೆ, ಆವಾಗ ಸಮಾಧಾನ ಇರುತ್ತೆ. ಓಕೆ, ಸೊ ಗೆಳೆಯರೇ, ಈ ಹಬ್ಬದ ದಿನದಲ್ಲಿ 4 ವಿಷಯಗಳನ್ನು ನಿಮ್ಮ ಮನೆಯಿಂದ ತೆಗೆದು ಹಾಕಿ, ಒಂದು ಆರ್ಗ್ಯುಮೆಂಟ್ಸು, ಫೈಟ್ಸು, ಎರಡನೇದ್ದು ಕಂಪ್ಲೇಂಟ್ಸು, ಓಕೆ, ಮೂರನೇದ್ದು ಆಲಸ್ಯತನ, ಲೇಜಿನೆಸ್ಸು, ಓಕೆ, ನಾಲ್ಕನೇದ್ದು ಕ್ಲಟರ್. ಓಕೆ, ಬ್ಯಾಡಾಗಿದ್ದು ಅದನ್ನ ಭಾಳ ದಿವಸ ಬ್ಯಾಡಾಗಿದ್ದನ್ನು ಇಟ್ಕೊಂಡು ಕೂತ್ಕೊಳ್ತಾರೆ, ಟ್ರೆಸರಿ ತುಂಬಿರ್ತಾರೆ,
ಇನ್ನು ಕಪಾಟ್ ತುಂಬಿರ್ತಾರೆ, ಶೋಕೇಸ್ ತುಂಬಿರ್ತಾರೆ, ಹೊಟ್ಟೆ ಅದನ್ನ ಹೊರಗೆ ಕೊಡಕ್ಕೆ ಮನ್ಸಂಗಿಲ್ಲ. ಅಟ್ಯಾಚ್ಮೆಂಟ್ ಏನೈತಲ್ಲ ನೆಗೆಟಿವ್. ಆಮೇಲೆ ಸ್ವಚ್ಛ ಇಟ್ಕೊಳ್ಳೋಕ್ಕೂ ಬರೋಂಗಿಲ್ಲ ಅದನ್ನ, ಯಾಕಂದ್ರೆ ಅಟ್ಯಾಚ್ಮೆಂಟ್ ಇರ್ತೈತಿ ಇಟ್ಕೊಳ್ಳೋದು ಹಂಗೆ. ಸೊ ಅದಕ್ಕೆ ಬೆಟರ್ ಈಸ್ ಗಿವ್ ಇಟ್ ಟು ಸಂಬಡಿ. ಯಾರೋ ಒಬ್ರಿಗೆ ಹೆಲ್ಪ್ ಆಗ್ತೈತಿ. ಸಪೋಸ್ ನಾನು ಒಂದು 10 ಶರ್ಟ್ ಇದ್ದಾವೆ, ನಾನು 3 ಶರ್ಟ್ ಹಾಕ್ತಿರ್ತೇನೆ, ನೋಡಿ ನಿಮ್ದು ನೋಡ್ಕೊಳ್ಳಿ. ನಿಮ್ಮ 4-5 ಫೇವ್ರೇಟ್ ಶರ್ಟ್ ಇರ್ತಾವೆ, ಅವನು ಅಷ್ಟೇ ಹೊಳ್ಳಾಮಳ್ಳ ಹಾಕ್ತಿರ್ತಾನೆ, ಇನ್ನು 4-5 ಶರ್ಟ್ಗಳು ವರ್ಷಗಟ್ಟಲೆ ಅಲ್ಲೇ ಇರ್ತವೆ. ಯಾಕೆ ಅವನು ತೆಗೆದು ಇನ್ನೊಬ್ರು ಕೊಟ್ಬಿಡ್ಬಾರ್ದು? ಈ ಕೊಡುವ ಭಾವ ಯಾವಾಗ ಬರುತ್ತೆ, ಓಕೆ, ಆವಾಗ ಒಪ್ಕೊಳ್ಳೋ ಭಾವ, ಕೊಡುವ ಭಾವ, ಓಕೆ, ಕ್ರಿಯೆಯಲ್ಲಿ ತೊಡಗುವ ಭಾವ, ಇವೇನಿದಾವಲ್ಲ ಪಾಸಿಟಿವಿಟಿ ನೋಡು ಭಾವ ಏನಿದೆಯಲ್ಲ, ಆವಾಗ ಮನೆ ಮಂತ್ರಾಲಯನೂ ಆಗುತ್ತೆ, ಮನಸ್ಸು ದೇವಾಲಯನೂ ಆಗುತ್ತೆ. ಆಮೇಲೆ ಸಮಾಧಾನ ಚಿತ್ತದಿಂದ ಇರ್ತೇವೆ. ಆವಾಗ ಮನೆಯಲ್ಲಿರೋ ಮಕ್ಕಳು ವೃದ್ಧಿವಂತಾರೆ, ಓಕೆ, ಹಿರಿಯರು ಸಂತೋಷದಿಂದ ಕಾಲ ಕಳೀತಾರೆ. ಹೌದಾ? ಆಮೇಲೆ ಯಾರು ವರ್ಕಿಂಗ್ ಇರ್ತಾರೆ, ಕೆಲಸ ಮಾಡಿ ಬರ್ತಿರ್ತಾರೆ, ಹೊರಗಡೆ ಹೋಗಿ ಮನೆಗೆ ಬರಲಿಕ್ಕೆ ಕಾಯ್ತಾ ಇರ್ತಾರೆ. ಯಾಕಂದ್ರೆ ಮನೆಗೆ ಬಂದರೆ ಮತ್ತೊಮ್ಮೆ ಚಾರ್ಜಿಂಗ್ ಆಗುತ್ತೆ. ಅದು ಅಪ್ಪ ರಿಯಲ್ ಮನೆ. ಸೊ ಅದಕ್ಕೆ ಈ ಒಂದು ಹಬ್ಬದಲ್ಲಿ ತಾವು ಅದು ಮಾಡ್ಕೊಳ್ತೀರಾ? ಓಕೆ, ನಾನು ಮಾಡ್ತಾ ಇದ್ದೇನೆ, ನೀವು ಮಾಡ್ಕೊಳ್ಳಿ. ಆವಾಗ ಹಬ್ಬ ಆಗುತ್ತೆ. ಇಲ್ಲ ಅಂದರೆ ಇದು ಒಂದು ಮೂರು ಹಾಲಿಡೇ ಆಗಿ ಓಕೆ ಮುಗಿಸ್ಕೊಂಡು ಹೋಗ್ಬಿಡುತ್ತೆ. ರೈಟ್? ಸೊ ಥ್ಯಾಂಕ್ ಯು ಸೋ ಮಚ್. ಓಕೆ, ಎಲ್ಲರಿಗೂ ಶ್ರಾವಣದ ಶುಭಾಶಯಗಳು. ದೇವರು ಒಳ್ಳೇದು ಮಾಡಲಿ. ಶ್ರವಣ ಮಾಡಿರಿ. ಆ ಒಂದು ವಿಷಯದಲ್ಲಿ ಇದನ್ನೊಂದು ಶ್ರವಣವನ್ನು ನಿಮಗೆ ಅರ್ಪಿಸಿದ್ದೇನೆ. ಇದ್ರ ಬಗ್ಗೆ ಚಿಂತನೆ ಮಾಡೋದಕ್ಕಿಂತ ಓಕೆ ಅದನ್ನು ಕಾರ್ಯರೂಪಕ್ಕೆ ತೊಗೊಂಬನ್ನಿ. ಐ ಥಿಂಕ್ ಬ್ಯೂಟಿಫುಲ್ ಲೈಫ್ ವಿಲ್ ಹ್ಯಾಪನ್. ಓಕೆ, ಎಲ್ಲರಿಗೂ ನಮಸ್ಕಾರ.